ನಗರಪೇಟೆ ಘಟನೆ ಬಗ್ಗೆ ಪೊಲೀಸ್ ಆಯುಕ್ತರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ರಾತ್ರಿ ಮುಖೇಶ್ ಅನ್ನುವವರ ಮೇಲೆ ಹಲ್ಲೆ ನಡೆದಿದೆ. ಕೂಡಲೇ ಡಿಸಿಪಿ ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಭಕ್ತಿಗೀತೆ ಹಾಡಿದ್ದಕ್ಕೆ ಗಲಾಟೆ ಆಗಿದೆ. ಪೊಲೀಸರ ಅಫಿಷಿಯಲ್ ಸ್ಟೇಟ್ಮೆಂಟ್ ಗಮನಿಸಿ. ಪೊಲೀಸ್ ಆಯುಕ್ತರೇ ಹೇಳ್ತಿರುವಂತಹ ಹೇಳಿಕೆ ಇದು. ಭಕ್ತಿಗೀತೆ ಹಾಡಿದ್ದಕ್ಕೆ ಗಲಾಟೆ ಆಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಿದ್ದಾರೆ ಗಲಾಟೆ ಆಗಿದ್ದು ಬೇರೆಯದ್ದೇ ವಿಚಾರಕ್ಕೆ. ತ್ವರಿತವಾಗಿಯೇ ಡಿಸಿಪಿ ಅವರು ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳಕ್ಕೆ ಹೋಗಿ ಅಲ್ಲಿ ಆಗಿರ್ತಕ್ಕಂಥ ಘಟನಾವಳಿಗಳನ್ನು ಅವಲೋಕಿಸಿ ಅಲ್ಲಿ CCTV ಕ್ಲಿಪ್ಪಿಂಗನ್ನು ಗಮನಿಸಿ ಮತ್ತು ಫಿರ್ಯಾದಿದಾರರು ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇರೆಗೆ ದೂರನ್ನು ದಾಖಲಿಸಿದ್ದಾರೆ. ಹೀಗಾಗಿ 307 ಸೆಕ್ಷನ್ ಅಡಿಯಲ್ಲಿಯೇ ದೂರು ದಾಖಲಾಗಿದೆ. ನಂತರ ರಾತ್ರಿ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಪೊಲೀಸರು 3 ಜನರನ್ನು ಬಂಧಿಸಿರುತ್ತಾರೆ. ಅದಾದ ನಂತರ 2 ಆರೋಪಿಗಳನ್ನು ನಿನ್ನೆ ಬಂಧಿಸಿರುತ್ತಾರೆ. ಇನ್ನೊಬ್ಬ ಆರೋಪಿ ಸಿಗಬೇಕು. ತ್ವರಿತವಾಗಿಯೇ ಡಿಸಿಪಿ ಅವರು ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳಕ್ಕೆ ಹೋಗಿ ಅಲ್ಲಿ ಆಗಿರ್ತಕ್ಕಂಥ ಘಟನಾವಳಿಗಳನ್ನು ಅವಲೋಕಿಸಿ ಅಲ್ಲಿ CCTV ಕ್ಲಿಪ್ಪಿಂಗನ್ನು ಗಮನಿಸಿ ಮತ್ತು ಫಿರ್ಯಾದಿದಾರರು ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇರೆಗೆ ದೂರನ್ನು ದಾಖಲಿಸಿದ್ದಾರೆ. ಹೀಗಾಗಿ 307 ಸೆಕ್ಷನ್ ಅಡಿಯಲ್ಲಿಯೇ ದೂರು ದಾಖಲಾಗಿದೆ. ನಂತರ ರಾತ್ರಿ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಪೊಲೀಸರು 3 ಜನರನ್ನು ಬಂಧಿಸಿರುತ್ತಾರೆ. ಅದಾದ ನಂತರ 2 ಆರೋಪಿಗಳನ್ನು ನಿನ್ನೆ ಬಂಧಿಸಿದ್ದಾರೆ. ಪೊಲೀಸ್ ಆಯುಕ್ತ ದಯಾನಂದ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ವಿ. ನೋಡಿ, ಘಟನೆಯಾದ ದಿನವೇ ಅಲ್ಲಿಗೆ ಪೊಲೀಸ್ನ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಘಟನೆಯ ಪೂರ್ವಾಪರವನ್ನ ವಿಚಾರಿಸಿದ್ದಾರೆ. ಭಕ್ತಿಗೀತೆ ಹಾಡಿದ್ದಕ್ಕೆ ಗಲಾಟೆ ಆಯಿತು ಅನ್ನೋದು ಗೊತ್ತಾಗಿದೆ ಅಂತ ಹೇಳಿ. ಮತ್ತೊಂದು ಕಡೆ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಈ ಕ್ಷಣಕ್ಕೂ ಕೂಡ ನಗರಪೇಟೆಯ ಆ ಗಲ್ಲಿಯಲ್ಲಿ ಜಮಾವಣೆಗೊಂಡಿರುವ ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ನಿನ್ನೆ ಕೂಡ ರೂಟ್ ಮಾರ್ಚ್ ಅನ್ನ ಮಾಡಿದ್ರು ಪೊಲೀಸರು. ಇದೀಗ ಮತ್ತಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಆ ಗಲ್ಲಿಯಲ್ಲಿ ಇರ್ತಕ್ಕಂಥ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನ ತೆರವುಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗಲ್ಲಿಯ ತುಂಬೆಲ್ಲ ಪೊಲೀಸರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ, ಅಹಿತಕರ ಘಟನೆಗಳು ಅಲ್ಲಿ ನಡಿಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಜನರು ಹಾಗೆ ಕೆಲ ಕಿಡಿಗೇಡಿಗಳಿಗೆ ಒಂದು ರೀತಿಯ ಸಂದೇಶ ರವಾನೆ ಮಾಡೋ ಭಾಗವಾಗಿ ಪೊಲೀಸರನ್ನ ಅಲ್ಲಿ ರೂಟ್ ಮಾರ್ಚ್ ಮಾಡಿಸ್ತಾ ಇರೋದು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರ ಪಥ ಸಂಚಲನ ನಡೀತಾ ಇದೆ ಸಿದ್ದಣ್ಣ ಗಲ್ಲಿಯಲ್ಲಿ. ಮತ್ತೊಂದು ಕಡೆಯಲ್ಲಿ ಆ ಘಟನೆ ನಡೆದ ಜಾಗದಲ್ಲಿ ಜಮಾವಣೆಗೊಂಡಿರುವ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ನಿರಂತರವಾಗಿ ಹನುಮಾನ್ ಚಾಲೀಸ ಪಠಣ ಹಾಗೆ ರಾಮನ ಪರವಾದ ಘೋಷಣೆಗಳನ್ನ ಕೂಗ್ತಾ ಇದ್ರು. ಹಾಗೆ ಘರ್ಷಣೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಬಂದ ಕೆಲ ಬಿಜೆಪಿ ನಾಯಕರನ್ನ, ಸಂಸದರನ್ನ ಕೂಡ ವಶಕ್ಕೆ ಪಡೆಯಲಾಗಿತ್ತು. ಇದೀಗ ಅಲ್ಲಿರ್ತಕ್ಕಂಥ ಎಲ್ಲಾ ಪ್ರತಿಭಟನಾಕಾರರನ್ನ ಕೂಡ ತೆರವುಗೊಳಿಸುವ ಕಾರ್ಯ ಪೊಲೀಸರಿಂದ ಆಗ್ತಾ ಇದೆ. ಪೊಲೀಸರು ಪಥ ಸಂಚಲನವನ್ನ ನಡೆಸುವ ಮೂಲಕ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದ್ರೆ ಎಂಥವರನ್ನ ಕೂಡ ಬಿಡೋದಿಲ್ಲ ಅನ್ನೋ ಒಂದು ಸಂದೇಶ ರವಾನೆ ಮಾಡೋ ಪ್ರಯತ್ನ ಆಗ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳು